ನೀವು ಇಲ್ಲಿ ತನಕ ತಿಂದಿರದಂತಹ ಒಂದು ವಿಶೇಷವಾಗಿರುವಂತಹ ಹೂರಣ ಪೂರಿಯನ್ನು ಮಾಡುವ ವಿಧಾನವನ್ನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಇದನ್ನ ತಿನ್ನಲಿಕ್ಕೆ ಸಾಗು ಆಗಲಿ, ಪಲ್ಯ ಆಗಲಿ, ಚಟ್ನಿ ಆಗಲಿ ಯಾವುದೂ ಬೇಡ, ಚೆನ್ನಾಗಿ ಉಬ್ಬಿ ಬಂದಿರುತ್ತೆ, ತುಂಬಾ ಮೆತ್ತಗೆ ಗರಿ ಗರಿಯಾಗಿ ಇರುತ್ತೆ. ಎಲ್ಲ ಸೀಕ್ರೆಟ್ ಟಿಪ್ಸ್ ಕೂಡ ಹೇಳ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಆಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ರುಚಿಯಾಗಿರುವಂತಹ ಹೂರಣ ಪೂರಿಯನ್ನು ಮಾಡಲಿಕ್ಕೆ ನಮಗೆ ಮೇಜರಾಗಿ ಬೇಕಾಗಿರೋದು ಕಾಯಿ ತುರಿ. ಸ್ವಲ್ಪ ಕಾಯಿ ತುರಿನ ನಾನು ತುರಿದುಕೊಂಡು ಇಟ್ಕೊಂಡಿದ್ದೇನೆ. ಇಷ್ಟು ಬೇಡ, ಇದರಲ್ಲಿ ಸ್ವಲ್ಪ ಅಷ್ಟೇ ನಾನು ಹಾಕೊಳ್ಳೋದು. ಸ್ಟವ್ ಮೇಲೆ ಬಾಣಲೆ ಇಟ್ಟು ಅದನ್ನೊಂಚೂರು ಕಾಯಿಸ್ಕೊಳ್ಳಿ. ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೇನೆ. ಇದು ಮನೆಯಲ್ಲೇ ಮಾಡಿರುವಂಥ ಶುದ್ಧ ತುಪ್ಪ. ಅದಾದ ನಂತರ 1 ಹಿಡಿ ಕಾಯಿ ತುರಿನ ಹಾಕೊತಾ ಇದ್ದೇನೆ. ನಾನು 1 ಕಪ್ಪಷ್ಟು ಅಷ್ಟೇ ಮಾಡ್ತಾ ಇರೋದು. ಅಂದರೆ 1 ಕಪ್ ಹಿಟ್ಟಲ್ಲಿ ಪೂರಿ ಮಾಡೋದ್ರಿಂದ 1 ಹಿಡಿ ಕಾಯಿ ತುರಿ ಅಷ್ಟೇ ತಗೊಳ್ತಾ ಇರೋದು. 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ಹಾಕೊತಾ ಇದ್ದೇನೆ. ಸಿಹಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕೊಳ್ಳಿ, ಕಮ್ಮಿ ಇಲ್ಲ ನಿಮಗೆ ಸ್ವಲ್ಪ ಕಮ್ಮಿ ಬೇಕು ಅಂತಂದರೆ ಕಮ್ಮಿ ಹಾಕೊಳ್ಳಿ. ನೋಡಿ, ಸ್ವಲ್ಪ ಏಲಕ್ಕಿನ ಗುದ್ಬಿಟ್ಟು ಹಾಕೊತಾ ಇದ್ದೇನೆ. ನಾವಿದನ್ನ ನೀಟಾಗಿ ಮಗುಚ್ಕೊಂಡು ಈ ಬೆಲ್ಲ ಎಲ್ಲ ಕರಗಬೇಕು. ಸ್ವಲ್ಪ ಕಾಯಿ ತುರಿ ಕೂಡ ಸ್ವಲ್ಪ ಹುರಿದ್ಕೋಬೇಕು. ಬೆಲ್ಲ ಮತ್ತು ಕಾಯಿ ತುರಿಯನ್ನು ತುಪ್ಪದಲ್ಲಿ ಈ ಥರ ಹುರಿದುಕೊಂಡ್ರೇ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಹುರಿದುಕೊಳ್ಳಿಕ್ಕಿಲ್ಲ, ಅಂದರೆ ಕರಡಿಸ್ಕೊಳ್ಳಿಕ್ಕಿಲ್ಲ, ಇಷ್ಟು ಸಾಕು. ಅದರ ಹಸಿ ಸ್ವಲ್ಪ ಹೋದರೆ ಅಷ್ಟೇ ಸಾಕು. ಇವಾಗ ನಾನು ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಇದನ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ಇದು ಒಂಚೂರು ತಣ್ಣಗಾದ ನಂತರ ಒಂದು ಚೂರು ನಾವಿದನ್ನ ಗ್ರೈಂಡ್ ಮಾಡ್ಕೋಬೇಕು. ಇದನ್ನ ಮಿಕ್ಸಿಗೆ ಹಾಕೊತಾ ಇದ್ದೇನೆ. ನೋಡಿ, ತುಂಬ ಪುಡಿ ಆಗೋದೇನು ಬೇಡ, ಇಷ್ಟಾದರೆ ಸಾಕು. ಇದು ಪರ್ಫೆಕ್ಟ್ ಇದೆ. ನೋಡಿ, 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದೇನೆ. ಇದನ್ನು ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ರವೆನ ಹಾಕೊತಾ ಇದ್ದೇನೆ, ಸೂಜಿ ರವೆ. ಪೂರಿ ಒಂಚೂರು ಗರಿ ಗರಿಯಾಗಿ ಬರುತ್ತೆ. 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊತಾ ಇದ್ದೇನೆ. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ನಾನು ಇದಕ್ಕೆ ಈ ಹೂರಣನ ಹಾಕೊತಾ ಇದ್ದೇನೆ. ಈಗ ಇದನ್ನ ಕೈಯಿಂದ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಕರೆಕ್ಟಾಗಿ ಎಲ್ಲ ಹಿಟ್ಟಿಗೆ ಮಿಕ್ಸ್ ಆಗಬೇಕು. ಇವಾಗ ನಾವು ಒಂದು ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಮ್ಮಿ ನೀರನ್ನು ಹಾಕೊತಾ ಇದ್ದೇನೆ ನಾನು. ಹಾಕ್ಕೊಂಡು ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ನಾನು ಆ್ಯಕ್ಚುಲ್ ಆಗಿ ಚೂರು ಅರಿಶಿನ ಪುಡಿ ಹಾಕಲಿಕ್ಕೆ ಮರ್ತೋದೆ, ಯಾಕಂತಂದರೆ ಪೂರಿಗೆ ಒಳ್ಳೆ ಕಲರ್ ಬರುತ್ತೆ. ಅದಕ್ಕೆ ಏನು ಮಾಡ್ತಾ ಇದ್ದೇನೆ, ಒಂಚೂರು ನೀರು ಹಾಕಿ ಈ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡ್ಕೊಂಡು ಈ ನೀರನ್ನು ಹಾಕಿಬಿಡ್ತೇನೆ. ಅರಿಶಿನ ಹಾಕಿದರೆ ತುಂಬ ಹಾಕಬೇಡಿ, ಕಲರ್ ಅಂತಲ್ಲ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಈ ಚಳಿ ಟೈಮಲ್ಲಂತೂ ರೆಗ್ಯುಲರ್ ಆಗಿ ಅರಿಶಿನ ಯೂಸ್ ಮಾಡಿದರೆ ಶೀತ ಕಫಕ್ಕೆ ತುಂಬ ಒಳ್ಳೆಯದು. ಪೂರಿ ಹಿಟ್ಟನ್ನು ತುಂಬ ಮೆತ್ತಗೆ ಕಲಿಸ್ಕೋಬಾರ್ದು ನಾವು. ಜಸ್ಟ್ ಈ ಥರ ಅದಕ್ಕೆ ಬಂದರೆ ಸಾಕು. 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಕೊನೆಯದಾಗಿ ಒಂಚೂರು ಇದನ್ನ ನಾದ್ಕೊಂಡು ಬಿಡೋಣ. ನೋಡಿ, ಪರ್ಫೆಕ್ಟ್ ಹದ ಆಗಿದೆ. ಇವಾಗ ಇದು ಏಲಕ್ಕಿದು ಅಷ್ಟೇ. ನೋಡಿ, ಈ ಹದ ಸಾಕು. ಇವಾಗ ನಾವು ಬೇಕಾದರೆ ಒಂದು 10 ನಿಮಿಷ ನೆನೆಸಿಟ್ಬಿಟ್ಟು ನಾವಿದನ್ನ ಪೂರಿ ಮಾಡ್ಕೋಬೋದು, ಇಲ್ಲ ಇವಾಗ ಬೇಕಾದರೂ ಮಾಡ್ಕೋಬೋದು. ನೋಡಿ, ಇಷ್ಟು ದೊಡ್ಡ ಉಂಡೆನ ಮಾಡ್ಕೋಬೋದು. ಈಗ ಒಣ ಹಿಟ್ಟಿಗೆ ಈ ಥರ ಕೋಟ್ ಮಾಡ್ಕೋಬೇಕು. ಕೋಟ್ ಮಾಡಿಕೊಂಡು ನಾವು ಲಟ್ಟಿಸ್ಕೊಳ್ಳೋಣ. ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡ ಲಟ್ಟಿಸ್ಕೊಂಡ್ರೆ ಆಯಿತು. ನೋಡಿ, ಈ ಥರ ನೋಡಿ, ಈ ಥರ ಎಲ್ಲದನ್ನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ನಾವಿದನ್ನ ಕಾಯಿಸ್ಕೊಳ್ಳೋಣ. ಸ್ಟವ್ ಮೇಲೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದಾದ ನಂತರ ಎಣ್ಣೆ ಚೆನ್ನಾಗಿ ಕಾದ ನಂತರ ನಿಧಾನಕ್ಕೆ ಈ ಪೂರಿನ ಬಿಡಬೇಕು. ಈ ಥರ ಬಿಸಿಯಾಗಿರುವಂಥ ಎಣ್ಣೆಗೆ ಹಾಕೋಬೇಕು. ಅದಾದ ನಂತರ ಮೇಲ್ಗಡೆಯಿಂದ ಆಯಿಲನ್ನು ಈ ಥರ ಹಾಕೋಬೇಕು. ಒಂದು ಸೈಡ್ ಚೂರು ಕಾದ ನಂತರ ನೋಡಿ, ನಿಧಾನಕ್ಕೆ ಟರ್ನ್ ಮಾಡಿ ಹಾಕಬೇಕು. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಗೊತ್ತಾಗ್ತಾ ಇದೆಯಾ? ನೋಡಿ,
ನೋಡಿ ನಿಮಗೆ ಇದನ್ನ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚಂದ ಬಂದಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಉಬ್ಬಿದೆ, ಹಾಗೆ ತುಂಬಾ ರುಚಿಯಾಗಿದೆ ಕೂಡ. ಇದನ್ನ ತಿನ್ನಲಿಕ್ಕೆ ನೀವು ಸಾಗು ಅಥವಾ ಪಲ್ಯ ಚಟ್ನಿ ಯಾವುದೂ ಬೇಡ, ಯಾಕಂತಂದರೆ ಹೂರಣ ಹಾಕಿರೋದ್ರಿಂದ ಜಸ್ಟ್ ತುಪ್ಪದಲ್ಲೇ ಇದೆಯಲ್ವಾ, ನಾವು ಇದನ್ನ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಒಂದ್ಸರಿ ಖಂಡಿತವಾಗ್ಲೂ ಮರೆಯದೆ ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿನ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.